ಹಲೋ ಹಾಯ್ ನಮಸ್ತೆ ವೀಕ್ಷಕರೇ. ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮೊಬೈಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೆಲ್ಲ ರೈತರುಗಳು ಅಂದರೆ ಇಡೀ ಕರ್ನಾಟಕದಾದ್ಯಂತ ಏನೆಲ್ಲ ರೈತರುಗಳಿದ್ದೀರೋ, ಯಾರೆಲ್ಲ ಭೂಮಿಯನ್ನು ಒಳಗೊಂಡಿದ್ದೀರೋ ಮತ್ತು FID ಕಾರ್ಡನ್ನು ಹೊಂದಿದ್ದೀರೋ ಅಂಥವ್ರೆಲ್ಲರೂ ಈ KYC ಮಾಡಿಸ್ಬೇಕು ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಸಹಿತ. ಸೊ ಅದ್ರ ಬಗ್ಗೆ ಯಾಕೆ ಮಾಡಿಸ್ಬೇಕು, ಈ KYC ಜೊತೆಗೆ ಏನೆಲ್ಲ ಮಾಡಿಸ್ಬೇಕು, ನೀವೇನೆಲ್ಲ ಡಾಕ್ಯುಮೆಂಟರಿ ತೆಗೆದುಕೊಂಡು ಹೋಗಬೇಕು ಮತ್ತು ಅದು ಯಾವ ರೀತಿ ಇರುತ್ತೆ ಪ್ರೋಗ್ರೆಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ದಿನ ಕೊಡ್ತೀನಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವೇನು ಮಾಡಬೇಕು ಅಂದರೆ ಮೊದಲು ನನ್ನ ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ. ಇದೇನಾದರೂ ಈ ವಿಡಿಯೋದಿಂದ ನಿಮ್ಗೇನಾದ್ರು ಒಂದು ಸ್ವಲ್ಪ ಮಾಹಿತಿ ಸಿಕ್ತು ಅಂದರೆ ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸೊ ನೋಡ್ಬೋದು ಈ ಥರ ಇದೆ, ಕಾಣ್ತಾ ಇದೆಯಾ? ಅದು ಏನಪ್ಪ ಅಂದರೆ ರೈತರ ಗಮನಕ್ಕೆ ಅತ್ಯಂತ ಮಹತ್ವದ ಸೂಚನೆ. FID ಹೊಂದಿರುವ ಎಲ್ಲ ರೈತರು ಕಡ್ಡಾಯವಾಗಿ ಈ KYCಯನ್ನು ಮಾಡಿಸ್ಬೇಕು. ಸರ್ಕಾರದ ಯಾವುದೇ ಯೋಜನೆಗಳು, ಸೌಲಭ್ಯಗಳು ಹಾಗೂ ಹಣಕಾಸು ಸಹಾಯ ಪಡೆಯಲು FID KYC ಮಾಡಿಸಲೇಬೇಕು. 28 ಈ ತಿಂಗಳ ಕೊನೆಯ ದಿನಾಂಕ, ಅಂತಿಮ ದಿನಾಂಕ. ವಿಳಂಬ ಮಾಡದ ಈ KYC ಪೂರ್ಣಗೊಳಿಸಿ. ಈ KYC ಮಾಡಿಸದಿದ್ದರೆ ಸರ್ಕಾರದ ಸೌಲಭ್ಯಗಳು ಸ್ಥಗಿತವಾಗುವ ಸಾಧ್ಯತೆ ಇದೆ. ಅದರಲ್ಲೂ ಹಣಕಾಸು ಸಹಾಯ, ಸಬ್ಸಿಡಿ, ಬೆಳೆ ವಿಮೆ, ಇನ್ನೂ ಹಲವಾರು ಯೋಜನೆಗಳನ್ನು ಸ್ಥಗಿತಗೊಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತು ಅದೇ ರೀತಿಯಲ್ಲಿ ಯಾರೆಲ್ಲ ಮಾಡಿಸ್ಬೇಕು ಅಂದರೆ ಜಮೀನು ಹೊಂದಿರತಕ್ಕಂತಹ ಎಲ್ಲ ರೈತರು ಮಾಡಿಸ್ಬೇಕು. ಅದನ್ನು ಎಲ್ಲಿ ಮಾಡಿಸ್ಬೇಕು ಅಂತ ಕೂಡ ಇದೆ. ಗ್ರಾಮವನ್ನು, ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ಇಲ್ಲೆಲ್ಲ ಮಾಡಿಸ್ಬೋದು ಅಂತ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ದಾಖಲೆಗಳು ಏನು ಅಂತ ಕೇಳಿದರೆ, ಸೊ ಆಧಾರ್ ಕಾರ್ಡ್, ಸಕ್ರಿಯವಾಗಿರ್ತಕ್ಕಂತಹ ಮೊಬೈಲ್ ನಂಬರು ಮತ್ತು ಜಮೀನಿನ ವಿವರ ಅಂತ ಇದೆ. ನೆಕ್ಸ್ಟ್ ಕಡ್ಡಾಯವಾಗಿ ಪ್ರಕ್ರಿಯೆ ಅಂತ ಇದೆ. ಸೊ ಕಡ್ಡಾಯವಾದ ಪ್ರಕ್ರಿಯೆ ಮೊಬೈಲ್ OTP, ಈ KYC, ರೈತರ ಒಪ್ಪಿಗೆ, ಎಲ್ಲ ಜಮೀನುಗಳ ಪ್ರೂಫ್ಸ್ ID ಲಿಂಕ್ ಆಗಿರುವ ಬಗ್ಗೆ ಒಪ್ಪಿಗೆ ಪತ್ರ. ಸೊ ಇಷ್ಟಿದೆ. ಸೊ ಯಾವ ಸೌಲಭ್ಯಗಳಿಗೆ ಅಗತ್ಯ ಅಂದರೆ PM ಕಿಸಾನ್ ಇರ್ಬೋದು, ಬೆಳೆ ವಿಮೆ ಇರ್ಬೋದು, MPS ಹಣಕ್ಕೆ. ಸೊ ಈ ಥರ ಇದೆ. ಸೊ ನೋಡ್ಬೋದು ಈ ಥರ ಮೆಸೇಜು ಎಲ್ಲ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇದೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಪ್ರತಿಯೊಬ್ಬ ರೈತರಿಗೂ ಅನ್ವಯವಾಗುವಂತಹ ವಿಚಾರ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಸೀರಿಯಸ್ ಆಗಿ ಕೇಳಿ ಸ್ನೇಹಿತರೆ. ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬೀಳ್ತಕ್ಕಂತಹ FID ಮುಖೇನ ಬೀಳ್ತಕ್ಕಂತಹ PM ಕಿಸಾನ್ ಹಣನೂ ಕೂಡ ನಿಲ್ಬೋದು, ಬೆಳೆ ವಿಮೆನೂ ಕೂಡ ಸ್ಥಗಿತವಾಗ್ಬೋದು, ಮತ್ತು ಹಲವಾರು ಸರ್ಕಾರದ ಹಣಕಾಸು ಸೌಲಭ್ಯಗಳು ದೊರಕದೇ ಇರ್ಬೋದು. ಗೊಬ್ಬರ, ಬೀಜ, ಪೈಪ್ಗಳು, ಇನ್ನೂ ಹಲವು ಸೌಲಭ್ಯಗಳು ದೊರಕದೇನೂ ಕೂಡ ಇರ್ಬೋದು. ಸೊ ಹಾಗಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರು ಕೂಡ ಮೊದಲು ನಿಮ್ಮ ಹತ್ತಿರದ ಗ್ರಾಮವನ್ನಿರ್ಬೋದು, ಕರ್ನಾಟಕವನ್ನಿರ್ಬೋದು, ಅಥವಾ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಅಲ್ಲಿಗೆ ಹೋಗಿ ಮೊದಲು ನೀವು ಈ KYCಯನ್ನು ಮಾಡಿಸಿ. ಸೊ ಇದನ್ನು ಮಾಡಿಸ್ಬೇಕು ಅಂದರೆ ಏನೆಲ್ಲ ಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಆಧಾರ್ ಕಾರ್ಡು, ಮೊಬೈಲ್ ಇದ್ದರೆ ಸಾಕು. ಸೊ ನೀವು ಈ KYCಯನ್ನು ಮಾಡಿಸ್ಬೋದು. ಸೊ ಮತ್ತೆ ಇಲ್ಲಿ ಕೇವಲ ಈ KYC ಒಂದೇ ಮಾಡಿಸ್ಬೇಕಾ ಅಂತ ಕೇಳ್ತೀರಾ. ಸೊ ಈ KYC ಜೊತೆಗೆ ಮ್ಯಾಂಡೇಟ್ರಿಯಾಗಿ ಇಲ್ಲಿ ಹೇಳಿದ್ದಾರೆ, ಮೊಬೈಲ್ ನಂಬರ್ ಇರ್ಬೋದು, ಈ KYC ಇರ್ಬೋದು, ಫಾರ್ಮರ್ ಕನ್ಸೆಂಟ್, ನೆಕ್ಸ್ಟ್ ಲ್ಯಾಂಡ್ ಡಿಕ್ಲರೇಷನ್ಸ್. ಈ 4 ಹಂತಗಳಲ್ಲಿ ನೀವು ಪ್ರೊಸೆಸನ್ನು ಮಾಡಬೇಕಾಗತ್ತೆ. ಸೊ ನೋಡಿ ವೀಕ್ಷಕರೇ, ಯಾರೆಲ್ಲ ರೈತರು ಭೂಮಿಯನ್ನು ಒಳಗೊಂಡಿದ್ದೀರೋ, ಜೊತೆಗೆ FID ಕಾರ್ಡನ್ನು ಮಾಡಿಸಿದ್ದೀರೋ ಅಂಥವರಿಗೆ ಇದು ಅತಿ ಮುಖ್ಯವಾಗಿ ಅನ್ವಯವಾಗುತ್ತೆ. ಸೊ ಇಷ್ಟೆಲ್ಲ ಹೊಂದಿರತಕ್ಕಂತಹ ರೈತರು ನಿಮ್ಮ ಹತ್ತಿರದ ಗ್ರಾಮ ಕೇಂದ್ರಗಳಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಕೊಡಿ, ಮೊಬೈಲಿಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ. ಸೊ ಅಲ್ಲಿ ಈ KYC ಕ್ಲಿಯರ್ ಆಗುತ್ತೆ. ನಂತರ ಮೊಬೈಲ್ ನಂಬರ್ ಹಳೇದು ನೀವು ಯಾವುದೋ ಬೇರೆ ಮೊಬೈಲ್ ನಂಬರನ್ನು ಕೊಟ್ಟಿದ್ರೆ FIDಗೆ ಹೊಸ ಮೊಬೈಲ್ ನಂಬರನ್ನು ಸೇರ್ಪಡೆ ಮಾಡ್ಬೋದು. ನಂತರ ಫಾರ್ಮರ್ ಕನ್ಸೆಂಟ್ ಅಂತ ಇದೆ, ಅಂದರೆ ನಿಮ್ಮ ಆಧಾರ್ ಈ FID ಅವರಿಗೆ ಕೊಡೋದಕ್ಕೆ ನಿಮ್ಮ ಸಹಮತಿ ಇದೆಯಾ ಅಂತ. ಸೊ ಅದನ್ನು ಓಕೆ ಕೊಟ್ಟು ಸಹಮತಿ ಇದೆ ಅಂತ ಹೇಳಿ, ನಮ್ಮ ಯಾವುದೇ ನಿರ್ಬಂಧ ಇಲ್ಲ, ಆಧಾರನ್ನು ನಿಮ್ಮ FID ಇಲಾಖೆ ಜೊತೆಗೆ ಅದನ್ನು ಶೇರ್ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಒಂದು ಸ್ಟೆಪ್ಸ್ ಇರುತ್ತೆ. ಅದನ್ನು ಕೊಟ್ಟಾಗ ಅಲ್ಲಿ E-ಸೈನ್ ಅಂತ ಬರುತ್ತೆ ಸ್ನೇಹಿತರೆ, ಎಲ್ಲಿ ಫಾರ್ಮರ್ ಕನ್ಸೆಂಟಲ್ಲಿ. E-ಸೈನ್ ಅಂದರೆ ಏನಪ್ಪ ಅಂದರೆ, ನೀವು ಆಧಾರಲ್ಲಿ ಯಾವ ರೀತಿಯಲ್ಲಿ ಹೆಸರು ಇದೆಯೋ ಅದೇ ರೀತಿಯಲ್ಲಿ FIDಯಲ್ಲೂ ಕೂಡ ಇರಬೇಕು. ಅಲ್ಲೇನಾದರೂ FIDಯಲ್ಲಿ ನಿಮ್ಮ ನೇಮ್ ಮಿಸ್ ಮ್ಯಾಚ್ ಆಗಿದ್ದರೆ ಬರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು
ಅದರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ FID ಯಲ್ಲೂ ಇರಬೇಕು. ಹಾಗೇನಾರು ಇರಲಿಲ್ಲ ಅಂದರೆ ನೀವು ಫಾರ್ಮರ್ ಕನ್ಸೆಂಟ್ ಆಗೋದಿಲ್ಲ. ಹಾಗಾಗಿ ನೀವು ಆಧಾರ್ ಹೇಗಿರುತ್ತೋ ಅದೇ ರೀತಿ ಮಾಡಿ. ಇಲ್ಲ ಅಂದರೆ ಏನಾದ್ರು ತಪ್ಪಾಗಿದ್ದರೆ ಆಧಾರ್ ಕಾರ್ಡನ್ನು ಅಥವಾ ಆಧಾರ್ ಕಾರ್ಡಲ್ಲಿ ಇದ್ದ ಹಾಗೆ FID ಯನ್ನು ಚೇಂಜ್ ಮಾಡಿಸ್ಕೊಡಿ. ನಂತರ ಬಂದು ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡಿ. ನೆಕ್ಸ್ಟ್ ಲ್ಯಾಂಡ್ ಡಿಕ್ಲರೇಷನ್. ಲ್ಯಾಂಡ್ ಡಿಕ್ಲರೇಷನ್ ಅಂದರೆ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಎಷ್ಟು ಎಕರೆ ಜಮೀನಿದೆ, ಅದರಲ್ಲಿ ಯಾವ್ದಾದ್ರು ಬಿಟ್ಟೋಗಿದೆಯಾ, ಬಿಟ್ಟೋಗಿದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸೇರ್ಪಡೆಯನ್ನು ಮಾಡ್ಬೋದು. ನನ್ನ ಹೆಸರಲ್ಲಿ ಯಾವುದೂ ಜಮೀನು ಇಲ್ಲ, ಏನಿದೆ ಇಷ್ಟೇ, FID ಯಲ್ಲಿ ಎಷ್ಟು ಸೇರ್ಪಡೆ ಪಟ್ಟಿದ್ದೀವೋ ಅಷ್ಟೇ ಅಂತ ಇದ್ದರೆ ಸೊ ನೀವು ಲ್ಯಾಂಡ್ ಡಿಕ್ಲರೇಷನ್ಗೆ ಮಾಡ್ಕೊಬೋದು. ಲ್ಯಾಂಡ್ ಡಿಕ್ಲರೇಷನ್ ಹೌದು ನಮ್ದು ಇಷ್ಟೇ ಜಮೀನು ಇದೆ, ಕರೆಕ್ಟ್ ಇದೆ ಅಂತ ಹೇಳಿ ನೀವು ಡಿಕ್ಲರೇಷನ್ನ ಕೊಡ್ಬೋದು. ಈ ರೀತಿಯಾಗಿ 4 ಸ್ಟೆಪ್ಗಳನ್ನು ಈಗ ಮಾಡ್ಕೊಂಡ್ಲೇಬೇಕು ಸ್ನೇಹಿತರೆ. ಆ ರೀತಿ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ದೊರಕತಕ್ಕಂಥ ಪ್ರತಿಯೊಂದು ಸೌಲಭ್ಯಗೂ ಕೂಡ ನಿಮಗೆ ದೊರಕುತ್ತೆ. ಇಲ್ಲವಾದಲ್ಲಿ ದೊರಕೋದಿಲ್ಲ. ಸೊ ಇದಕ್ಕೆ ಕೊನೆಯ ದಿನಾಂಕ ಈ ತಿಂಗಳು 28 ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದು ಮುಂದೂಡೋದನ್ನು ಇರ್ಬೋದು. ಸೊ ರೈತರು ಯಾರು ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು KYC ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.